Hello my dear students, welcome to the online class. Today we are going to start the new chapter in microeconomics, that is chapter number 3, production and cost. ವಿದ್ಯಾರ್ಥಿಗಳೇ, ಇವತ್ತು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 3ನೇ ಅಧ್ಯಾಯವನ್ನ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಅದು ಉತ್ಪಾದನೆ ಮತ್ತು ವೆಚ್ಚ, ಪ್ರೊಡಕ್ಷನ್ ಅಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದಂತಹ ಒಂದು ಅಧ್ಯಾಯವಾಗಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಇವುಗಳಲ್ಲಿ ಬರುವಂತಹ ವಿಷಯವನ್ನ ವ್ಯವಸ್ಥಿತವಾಗಿ ತಿಳ್ಕೊಳ್ರಿ. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳುವಂತ ವಿಷಯಗಳು, ಮೊದಲನೇದು ಪ್ರೊಡಕ್ಷನ್ ಫಂಕ್ಷನ್, ಉತ್ಪಾದನಾ ಬಿಂಬಕ ಅಂದ್ರೆ ಏನು, ದಿ ಶಾರ್ಟ್ ರನ್ ಅಂಡ್ ಲಾಂಗ್ ರನ್, ಅಲ್ಪಾವಧಿ ಮತ್ತು ದೀರ್ಘಾವಧಿ, ಟಿಪಿ, ಎಪಿ ಅಂಡ್ ಎಂಪಿ. ಟಿಪಿ ಮೀನ್ಸ್ ಟೋಟಲ್ ಪ್ರಾಡಕ್ಟ್, ಎಪಿ ಮೀನ್ಸ್ ಆವರೇಜ್ ಪ್ರಾಡಕ್ಟ್ ಅಂಡ್ ಎಂಪಿ ಮೀನ್ಸ್ ಮಾರ್ಜಿನಲ್ ಪ್ರಾಡಕ್ಟ್. ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ವಿ. ಅದರ ಜೊತೆಗೆ 2 ಸಿದ್ಧಾಂತಗಳನ್ನ ನಾವೇನ್ ನೋಡ್ತಾ ಇದೀವಿ. ಒಂದು ದಿ ಲಾ ಆಫ್ ಡಿಮಿನಿಸಿಂಗ್ ಮಾರ್ಜಿನಲ್ ಪ್ರಾಡಕ್ಟ್, ದಿ ಲಾ ಆಫ್ ಡಿಮಿನಿಸಿಂಗ್ ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಇಳಿಮುಖ ಸೀಮಾಂತ ಉತ್ಪಾದನೆ ನಿಯಮ. ಆಮೇಲೆ ದಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್, ಬದಲಾಗುತ್ತಿರುವ ಉತ್ಪಾದನೆ ಅಥವಾ ಬದಲಾಗುವ ಪರಿಣಾಮದ ನಿಯಮ, ಅದರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಶೇಪ್ಸ್ ಆಫ್ ಟಿಪಿ, ಎಪಿ ಅಂಡ್ ಎಂಪಿ ಕರ್ವ್ಸ್ ಅಂದ್ರೆ ಒಟ್ಟು ಉತ್ಪನ್ನ ರೇಖೆ, ಸರಾಸರಿ ಉತ್ಪನ್ನ ರೇಖೆ ಮತ್ತು ಸೀಮಾಂತ ಉತ್ಪನ್ನ ರೇಖೆಗಳ ಆಕಾರವನ್ನ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಆಮೇಲೆ ರಿಟರ್ನ್ಸ್ ಟು ಸ್ಕೇಲ್, ರಿಟರ್ನ್ಸ್ ಟು ಸ್ಕೇಲ್ ಪ್ರತಿಫಲಗಳ ಪ್ರಮಾಣ, ಅದು ಒಂದು ಕೂಡ ಸಿದ್ಧಾಂತ ಇದೆ, ಅದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಆಮೇಲೆ ಶಾರ್ಟ್ ರನ್ ಅಂಡ್ ಲಾಂಗ್ ರನ್ ಕಾಸ್ಟ್, ಅಲ್ಪಾವಧಿ ವೆಚ್ಚಗಳು ಮತ್ತು ದೀರ್ಘಾವಧಿ ವೆಚ್ಚಗಳು. ಸೊ ಇಷ್ಟನ್ನ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಮೊದಲನೇ ಕಾನ್ಸೆಪ್ಟ್ ನಾವು ನೋಡೋಣ ಇಲ್ಲಿ, ಪೀಠಿಕೆ. ಫಸ್ಟ್ ಕಾನ್ಸೆಪ್ಟ್ ನಾವಿಲ್ಲಿ ನೋಡ್ತಾ ಇದೀವಿ, ಪೀಠಿಕೆ. ಪೀಠಿಕೆ ಭಾಗದಲ್ಲಿ ನಾವು ಉತ್ಪಾದನೆ ಅಂದ್ರೆ ಏನು ಅಂತ ಹೇಳಿ ನೋಡ್ಬೇಕಾಗ್ತದ. ಸೊ ವಿದ್ಯಾರ್ಥಿಗಳೇ, ತಮಗೆ ಗೊತ್ತಿರೋ ಹಾಗೆ ಸಾಮಾನ್ಯ ಭಾಷೆಯಲ್ಲಿ ಉತ್ಪಾದನೆ ಅಂತಂದ್ರೆ ವಸ್ತುಗಳನ್ನ ತಯಾರಿಸುವುದು, ವಸ್ತುಗಳನ್ನ ತಯಾರಿಸುವುದು. ಇನ್ನೊಂದು ರೀತಿಯಲ್ಲಿ ಉತ್ಪಾದನೆ ಅಂತಂದ್ರೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಒಂದು ಪ್ರಕ್ರಿಯೆ. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವಂತ ಪ್ರಕ್ರಿಯೆಗೆ ಉತ್ಪಾದನೆ ಅಂತೇಳಿ ನಾವಲ್ಲಿ ಕರಿತೀವಿ. ಆದರೆ ಅರ್ಥಶಾಸ್ತ್ರದಲ್ಲಿ ಪ್ರೊಡಕ್ಷನ್ ಮೀನ್ಸ್ ದಿ ಪ್ರೊಸೆಸ್ ಬೈ ವಿಚ್ ಇನ್ಪುಟ್ಸ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಔಟ್ಪುಟ್. Production means the process by which inputs are transformed into outputs. ಅಂತಂದ್ರೆ ಆದಾನಗಳನ್ನು, ಆದಾನ ಅಂತಂದ್ರೆ ಕಚ್ಚಾ ವಸ್ತುಗಳನ್ನು, ನಾವು ಒಂದು ಯಾವ್ದಾದ್ರು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಯಾವ ಕಚ್ಚಾ ವಸ್ತುಗಳನ್ನ ಬಳಸ್ತೀವಿ, ಆ ಎಲ್ಲಾ ಕಚ್ಚಾ ವಸ್ತುಗಳನ್ನ ಉತ್ಪನ್ನಗಳಾಗಿ ಪರಿವರ್ತಿಸುವುದು. ಉತ್ಪನ್ನಗಳಾಗಿ ಪರಿವರ್ತಿಸುವುದು ಅಂದ್ರೆ ಕಚ್ಚಾ ವಸ್ತುಗಳನ್ನ ಅಥವಾ ಆಧಾರಗಳನ್ನು ಉತ್ಪನ್ನಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಉತ್ಪಾದನೆ ಅಂತ ಹೇಳಿ ಕರಿತೀವಿ. ಸೊ ಯಾವುದೇ ಒಂದು ವಸ್ತು ತಗೊಳ್ರಿ, ಫಾರ್ ಎಕ್ಸಾಂಪಲ್ ಒಂದು ಸ್ಪೆಕ್ಟ್. ಸೊ ಈ ಸ್ಪೆಕ್ಟ್ ಅನ್ನು ನಾವು ತಯಾರು ಮಾಡಬೇಕಾದ್ರೆ ನಮ್ಗೆ ಏನಿರಬೇಕು, ಒಂದು ಫ್ರೇಮ್ ಇರಬೇಕು, ಒಂದು ಗ್ಲಾಸ್ ಇರಬೇಕು. ಆ ಫ್ರೇಮ್ ಮತ್ತು ಗ್ಲಾಸ್ ಅನ್ನ ಕೂಡಿಸಿದಾಗ ಏನಾಗ್ತದ, ಒಂದು ಸ್ಪೆಕ್ಟ್ ತಯಾರಾಗ್ತದ. ಒಂದು ನೋಟ್ಬುಕ್, ಒಂದು ನೋಟ್ಬುಕ್ ಅನ್ನ ತಯಾರು ಮಾಡಬೇಕಾದ್ರೆ ನೋಟ್ಬುಕ್ ಅನ್ನು ಫಸ್ಟ್ ಏನ್ ಮಾಡಬೇಕು, ಪೇಪರ್ಗಳನ್ನ ರೆಡಿ ಮಾಡಬೇಕು. ಓಕೆ, ಪೇಪರ್ಗಳನ್ನೆಲ್ಲ ಜೋಡಿಸಿ ಆಮೇಲೆ ಅದನ್ನ ಒಂದು ಬುಕ್ ಅನ್ನಾಗಿ ತಯಾರಿಸಬೇಕು. ಹಾಗಾಗಿ ಆ ಬುಕ್ ಅನ್ನ ತಯಾರಿಸಲಿಕ್ಕೆ ನಾವು ಏನೇನು ಕಚ್ಚಾ ವಸ್ತುಗಳನ್ನ ಬಳಸ್ತೀವಿ ಆ ಎಲ್ಲವನ್ನ ನಾವು ಒಂದು ಉತ್ಪನ್ನವಾಗಿ ಪರಿವರ್ತಿಸುವಂತ ಪ್ರಕ್ರಿಯೆ ಏನಿದೆ ಅದಕ್ಕೆ ಉತ್ಪಾದನೆ ಅಂತ ಹೇಳಿ ಕರೀತೀವಿ. ಸಾಮಾನ್ಯವಾಗಿ ಒಂದು ವಸ್ತುವನ್ನ ಉತ್ಪಾದನೆ ಮಾಡಬೇಕಾದ್ರೆ ಅಥವಾ ಸಿದ್ಧ ವಸ್ತುವನ್ನ ತಯಾರು ಮಾಡಬೇಕಾದ್ರೆ ನಮಗೆ ಹಲವಾರು ಅಂಶಗಳ ಅವಶ್ಯಕತೆ ಇದೆ. ಹಲವಾರು ಅಂಶಗಳ ಅವಶ್ಯಕತೆ
ಇದೆ. ಸೊ ಅಲ್ಲಿ ಆ ಕಚ್ಚಾ ವಸ್ತುಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧ ಏನಿದೆ, ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ಉತ್ಪಾದನೆ. ಆದರೆ ಕಚ್ಚಾ ವಸ್ತುಗಳು ಮತ್ತು ಉತ್ಪನ್ನದ ನಡುವಿನ ಸಂಬಂಧ ಏನಿದೆ ಅದಕ್ಕೆ ನಾವು ಉತ್ಪಾದನಾ ಬಿಂಬಕ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದು ಕಚ್ಚಾ ವಸ್ತುಗಳನ್ನ ಬಳಸಿ ಒಂದು ಸಿದ್ಧ ವಸ್ತುವನ್ನಾಗಿ ಪರಿವರ್ತನೆ ಮಾಡ್ತೀವಿ, ಅದರ ನಡುವಿನ ಸಂಬಂಧ ಏನಿದೆ ಆ ಸಂಬಂಧಕ್ಕೆ ನಾವು ಉತ್ಪಾದನಾ ಬಿಂಬಕ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಉತ್ಪಾದನಾ ಬಿಂಬಕವು ಒಂದು ಉದ್ಯಮ ಘಟಕ ಬಳಸಿದ ಆದಾನಗಳು, ಆದಾನ ಅಂತಂದ್ರೆ ಕಚ್ಚಾ ವಸ್ತುಗಳು ಮತ್ತು ಉತ್ಪಾದಿಸಿದ ಉತ್ಪನ್ನಗಳ ನಡುವಿನ ಸಂಬಂಧವೇ ಉತ್ಪಾದನಾ ಬಿಂಬಕ ಅಂತ ಹೇಳಿ ಕರಿತೀವಿ. ಉತ್ಪಾದನಾ ಬಿಂಬಕ ಆಗಿರ್ತದ. ಸೊ ಆ ಉತ್ಪಾದನಾ ಬಿಂಬಕವನ್ನ ನಾವು ಈ ರೀತಿ ಬರೆಯಬಹುದಿಲ್ಲ. ಉತ್ಪಾದನಾ ಬಿಂಬಕವನ್ನ ನಾವು ಹೆಂಗೆ ವ್ಯಕ್ತಪಡಿಸ್ತೀವಿ ಅಂತಂದ್ರೆ Q is equal to F duplicate R L K O dash 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 ಅಂತಂದ್ರೆ ಈ ಉತ್ಪಾದನೆ ಎದರ ಮೇಲೆ ಅವಲಂಬನೆಯಾಗಿದೆ ಅಂತಂದ್ರೆ, ಅಥವಾ ಉತ್ಪಾದನೆ ಎದರ ಮೇಲೆ ಅವಲಂಬನೆಯಾಗಿದೆ ಅಂತಂದ್ರೆ ಆರ್ ಅಂದ್ರೆ ಭೂಮಿ, ಎಲ್ ಅಂದ್ರೆ ಲೇಬರ್ ಅಥವಾ ಶ್ರಮ, ಕೆ ಕ್ಯಾಪಿಟಲ್ ಬಂಡವಾಳ, ಓ ಆರ್ಗನೈಸೇಷನ್. ಅಂದ್ರೆ ಇವುಗಳಿಗೆ ನಾವೇನ್ ಕರಿತೀವಿ ಉತ್ಪಾದನಾಂಗಗಳು ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಏನ್ ಕರಿತೀವಿ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತೇಳಿ ಕರಿತೀವಿ. ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ. ಸೊ ಯಾವುದೇ ಒಂದು ವಸ್ತುವನ್ನ ತಯಾರಿಸಬೇಕಾದ್ರೆ ಪ್ರಮುಖವಾಗಿ ಈ 4 ಉತ್ಪಾದನಾಂಗಗಳು ಬೇಕಾಗ್ತಾವ. ಒಂದು ಭೂಮಿ, ಎರಡನೇದು ಶ್ರಮ, ಮೂರನೇದು ಬಂಡವಾಳ, ಆಮೇಲೆ 4ನೇದು ಸಂಘಟನೆ. PUC ಫಸ್ಟ್ ಅವರಲ್ಲಿ ತಾವೆಲ್ಲ ತಿಳ್ಕೊಂಡಿರ್ತೀರಿ. ಸೊ ಈ 4 ಘಟಕಗಳು ಇಲ್ಲದೆ ನಾವು ಯಾವುದೇ ಒಂದು ವಸ್ತುವನ್ನ ತಯಾರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವುಗಳನ್ನ ನಾವು ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ. ಸೊ ಈ ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ಸಂಬಂಧ, ಕ್ವಾಂಟಿಟಿ, ಉತ್ಪನ್ನ ಅಂತಂದ್ರೆ ವಸ್ತುಗಳ ಪ್ರಮಾಣ, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಸೊ ಉತ್ಪಾದನಾ ಪ್ರಮಾಣ ಮತ್ತು ಉತ್ಪಾದನಾಂಗಗಳ ನಡುವಿನ ಸಂಬಂಧವೇ ಅದು ಉತ್ಪಾದನಾ ಬಿಂಬಕ ಅಂತೇಳಿ ನಾವಿಲ್ಲಿ ಕರಿತೀವಿ. ಏನ್ ಕರಿತೀವಿ? ಉತ್ಪಾದನಾ ಬಿಂಬಕ ಅಂತೇಳಿ ಕರಿತೀವಿ. ಸೊ ಈ ಉತ್ಪಾದನಾ ಬಿಂಬಕವನ್ನ ನಾವು ಶಾರ್ಟ್ ಆಗಿ, ಸಂಕ್ಷಿಪ್ತವಾಗಿ ಈ ರೀತಿ ಕೂಡ ಬರೀಬಹುದು. ಸಂಕ್ಷಿಪ್ತವಾಗಿ ಈ ರೀತಿ ಕೂಡ ಬರೀಬಹುದು. ಅದು Q is equal to F into bracket L K ಅಂತಂದ್ರೆ ಉತ್ಪಾದನಾ ಪ್ರಮಾಣ ಇದು ಶ್ರಮ ಮತ್ತು ಬಂಡವಾಳದ ಮೇಲೆ ಅವಲಂಬನೆ ಆಗಿರ್ತದ ಅಂತೇಳಿ ಸಂಕ್ಷಿಪ್ತವಾಗಿ ಕೂಡ ಅದನ್ನ ಬರಿತೀವಿ. ಯಾಕೆ ಅದನ್ನ ಸಂಕ್ಷಿಪ್ತಗೊಳಿಸ್ತೀವಿ ಅಂತಂದ್ರೆ ವಿದ್ಯಾರ್ಥಿಗಳೇ, ನಾವು ಉತ್ಪಾದನೆಗಳನ್ನ ನೋಡ್ತಾ ಇದ್ವಿ. ಎಷ್ಟದು ಉತ್ಪಾದನೆ? ಇಲ್ಲಿ 4 ಇದಾವ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಸೊ ಈ 4 ಉತ್ಪಾದನೆಗಳನ್ನ ನಾವು ಸ್ಥಿರ ಉತ್ಪಾದನಾಂಗ ಮತ್ತು ಬದಲಾಗುವ ಉತ್ಪಾದನಾಂಗ ಅಂತ ವಿಂಗಡಣೆ ಮಾಡ್ತೀವಿ. ಅರ್ಥಶಾಸ್ತ್ರದಲ್ಲಿ ಈ ಉತ್ಪಾದನೆಗಳನ್ನ 2 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡಲಾಗ್ತದ. ಒಂದು ಸ್ಥಿರ ಉತ್ಪಾದನಾಂಗ ಮತ್ತು ಬದಲಾಗುವ ಉತ್ಪಾದನಾಂಗ. ಸೊ ಸಾಮಾನ್ಯವಾಗಿ ಈ ಭೂಮಿ ಮತ್ತು ಸಂಘಟನೆಯನ್ನ ನಾವು ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಂದ್ರೆ ಈ ಭೂಮಿ ಮತ್ತು ಸಂಘಟನೆಯನ್ನ ಸ್ಥಿರ ಉತ್ಪಾದನಾಂಗ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ 2 ಉತ್ಪಾದನಾಂಗಗಳನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಷ್ಟು ಬೇಗನೆ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಭೂಮಿ ಮತ್ತು ಸಂಘಟನೆ ಏನಿದೆ, ಈ 2 ಉತ್ಪಾದನಾಂಗಗಳನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಷ್ಟು ಬೇಗನೆ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ಬದಲಾವಣೆ ಅಂತಂದ್ರೆ ಹೆಚ್ಚು ಅಥವಾ ಕಡಿಮೆ ಅಥವಾ ಬದಲಾಯಿಸೋದು.
ಹೆಚ್ಚು ಅಥವಾ ಕಡಿಮೆ ಮಾಡಲಿಕ್ಕೆ ಅಷ್ಟು ಬೇಗನೆ ಸಾಧ್ಯ ಇಲ್ಲ. ಸಾಧ್ಯ ಇದೆ, ಆದ್ರೆ ಅಷ್ಟು ಬೇಗನೆ, ಎಷ್ಟು ಬೇಗನೆ ಅಂತಂದ್ರೆ ಎಷ್ಟು ಬೇಗ ನಾವು ಕಾರ್ಮಿಕರನ್ನ ಹೆಚ್ಚಿಗೆ ಅಥವಾ ಕಡಿಮೆಗೊಳಿಸ್ತೀವಿ, ಎಷ್ಟು ಬೇಗನೆ ನಾವು ಬಂಡವಾಳವನ್ನು ಹೆಚ್ಚು ಅಥವಾ ಕಡಿಮೆಗೊಳಿಸ್ತೀವಿ, ಅಷ್ಟು ಬೇಗ ಈ ಭೂಮಿ ಮತ್ತು ಸಂಘಟನೆಯನ್ನ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವುಗಳಿಗೆ ನಾವು ಸ್ಥಿರ ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ. ಆಮೇಲೆ ಈ ಎರಡು ಶ್ರಮ ಮತ್ತು ಬಂಡವಾಳ, ಈ ಶ್ರಮ ಮತ್ತು ಬಂಡವಾಳವನ್ನ ನಾವೇನು ಕರಿತೀವಿ ಅಂತಂದ್ರೆ ವೇರಿಯಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಏನೋ ವೇರಿಯಬಲ್ ಫ್ಯಾಕ್ಟರ್ಸ್, ಬದಲಾಗುವ ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ. ಯಾಕೆ ಕರಿತೀವಿ? ಶ್ರಮಿಕರನ್ನ, ಕಾರ್ಮಿಕರನ್ನ ಹೆಚ್ಚು ಅಥವಾ ಕಡಿಮೆ ಬೇಗನೆಗೊಳಿಸಬಹುದು. ಅಂದ್ರೆ ಇವತ್ತು ಒಂದು 20 ಜನ ಕಾರ್ಮಿಕರು ಅಂತಂದ್ರೆ ನಾಳೆಗೆ ಅವ್ರನ್ನ 10 ಜನ ಮಾಡಬಹುದು ಅಥವಾ 30 ಜನ ಕೂಡ ಅಲ್ಲಿ ನಿಯೋಜನೆ ಮಾಡಬಹುದು. ಹಾಗಾಗಿ ಬದಲಾಗುವ ಉತ್ಪಾದನೆ ಅಂತ ಕರಿತೀವಿ. ಬಂಡವಾಳ, ಹಣ, ನಾವೇನು ಹೂಡಿಕೆ ಮಾಡ್ತೀವಿ ಉತ್ಪಾದನೆಯಲ್ಲಿ, ಆ ಹೂಡಿಕೆಯ ಹಣವನ್ನ ನಾವೇನು ನೋಡಬಹುದು ಹೆಚ್ಚು ಅಥವಾ ಕಡಿಮೆಗೊಳಿಸಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಅದನ್ನ ಬೇಗನೆ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಶ್ರಮ ಮತ್ತು ಬಂಡವಾಳವನ್ನ ನಾವು ಏನಂತ ಕರಿತೀವಿ? ಬದಲಾಗುವ ಉತ್ಪಾದನಾಂಗಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಮೇಲಿನ ಸಮೀಕರಣವನ್ನ ಈ ಕೆಳಗಿನ ರೀತಿಯಲ್ಲಿ ಅದನ್ನ ಸಂಕ್ಷಿಪ್ತಗೊಳಿಸಲಿಕ್ಕೆ ಸಾಧ್ಯ ಇದೆ, ಸಂಕ್ಷಿಪ್ತಗೊಳಿಸಲಾಗಿದೆ. ಹಾಗಾಗಿ ಅದನ್ನ ಹೆಂಗ್ ಬರೀತೀವಿ? Q is equal to function of L and K. ಅಂದ್ರೆ ಉತ್ಪಾದನಾ ಪ್ರಮಾಣ ಇದು ಎದ್ರ ಮೇಲೆ ಅವಲಂಬನೆಯಾಗಿದೆ? ಶ್ರಮ ಮತ್ತು ಬಂಡವಾಳದ ಮೇಲೆ ಅವಲಂಬನೆ ಆಗಿದೆ ಅಂತ ಹೇಳಿ ಕೂಡ ಅದನ್ನ ನಾವಲ್ಲಿ ವ್ಯಕ್ತಪಡಿಸಬಹುದು. ಸೊ ಇಲ್ಲಿ ಉತ್ಪಾದನೆಯಲ್ಲಿ ನಾವು ಪ್ರಮುಖವಾಗಿ ಅವಧಿಯನ್ನ ಪರಿಗಣಿಸಬೇಕಾಗ್ತದ. ಏನ್ ಪರಿಗಣಿಸಬೇಕಾಗ್ತದ? ಅವಧಿಯನ್ನ ಪರಿಗಣಿಸಬೇಕು. ಅದು ಅವಧಿ ಅಂತಂದ್ರೆ ಟೈಮ್, ಸಮಯ, ಅದು ಬಹಳ ಇಂಪಾರ್ಟೆಂಟ್. ಯಾವುದೇ ಒಂದು ವಸ್ತುವನ್ನು ತಯಾರಿಸಬೇಕಾದ್ರೆ ಅದು ಎಷ್ಟು ಅವಧಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗ್ತದ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ನೋಡ್ಬೋದು ನೀವು, ರೈತರು ತಮ್ಮ ಹೊಲಗದ್ದೆಗಳಲ್ಲಿ ಅನೇಕ ಉತ್ಪನ್ನಗಳನ್ನ, ಆಹಾರ ಧಾನ್ಯಗಳನ್ನು ಬೆಳೀತಾರ, ಆಮೇಲೆ ಈ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದಾರ. ಅಂತ ಎಲ್ಲಾ ಬೆಳೆಗಳಿಗೆ ಏನು ಬೇಕೋ ಒಂದು ಕಾಲಾವಕಾಶ ಬೇಕೇ ಬೇಕು. ಸೊ ನಾವಿಲ್ಲಿ ಈ ಕಬ್ಬನ್ನ ನೋಡಿದ್ರೆ, ಕಬ್ಬ ಏನು ಲಾಗನ್ ಮಾಡಿ ಅದನ್ನು ಕಟಾವಾಗಿ ಫ್ಯಾಕ್ಟ್ರಿಗೆ ಕಳಿಸ್ಬೇಕಾದ್ರೆ ಅದಕ್ಕೆ ತಗಲುವಂತ ಟೈಮ್, ಬೇಕಾಗುವಂತ ಸಮಯ, ಅದು ಬಹಳ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಒಂದು ಕಬ್ಬು ಕಟಾವಾಗಿ ಹೋಗ್ಬೇಕಾದ್ರೆ 9 ರಿಂದ 10 ತಿಂಗಳು ಬೇಕು. ಅದೇ ಆಹಾರ ಧಾನ್ಯ ಉತ್ಪಾದನೆ ಆಗ್ಬೇಕಾದ್ರೆ ಈ ಕಡ್ಲಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಇವು ಸುಮಾರು 3 ರಿಂದ 4 ತಿಂಗಳಲ್ಲಿ ಉತ್ಪಾದನೆಯಾಗಿ ಕಟಾವು ಬರ್ತಾವ. ಸೊ ಹೀಗೆ ಈ ಕೈಗಾರಿಕೆಗಳಲ್ಲಿ ಆಗಿರ್ಬೋದು ಅಥವಾ ಹೊಲಗದ್ದೆಗಳಲ್ಲಿ ಆಗಿರ್ಬೋದು, ನಾವೇನು ಉತ್ಪಾದನೆ ಮಾಡ್ತೀವಿ ಆ ಉತ್ಪಾದನೆಗೆ ತಗಲುವಂತ ಟೈಮು ಬಹಳ ಇಂಪಾರ್ಟೆಂಟ್ ಆಗಿದೆ. ಕಾಲಾವಕಾಶ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದನ್ನ ನಾವು ಅವಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಅವಧಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಾವು ಆ ಅವಧಿಯನ್ನ 2 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಒಂದು ಶಾರ್ಟ್ ರನ್, ಎರಡನೇದು ಲಾಂಗ್ ರನ್. ಹೋಗಿ ಅಂಡರ್ಸ್ಟ್ಯಾಂಡ್. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಏನು ಉತ್ಪನ್ನಗಳನ್ನ ಉತ್ಪಾದಿಸಲಾಗ್ತದ, ಅವುಗಳಿಗೆ ಅವಧಿ ಬೇಕಾಗ್ತದ, ಟೈಮ್ ಬೇಕಾಗ್ತದ. ಆ ಒಂದು ಅವಧಿಯನ್ನ ನಾವು 2 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಅದು ಅಲ್ಪಾವಧಿ ಮತ್ತು ದೀರ್ಘಾವಧಿ ಅಂತ ಹೇಳಿ. ಸೊ ಈ ಅಲ್ಪಾವಧಿ ಮತ್ತು ದೀರ್ಘಾವಧಿ ಯಾವುದೇ ನಿರ್ದಿಷ್ಟ ಸಮಯಕ್ಕೆ ಸೀಮಿತವಾಗಿಲ್ಲ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಇದು ನಿರ್ದಿಷ್ಟ ಸಮಯಕ್ಕೆ ಸೀಮಿತವಾಗಿಲ್ಲ. ನಿರ್ದಿಷ್ಟ ಸಮಯ ಅಂತಂದ್ರೆ 1 ವಾರ ಆಗಿರ್ಬೋದು, ಅಥವಾ 1 ತಿಂಗಳಾಗಿರ್ಬೋದು, ಅಥವಾ 1 ವರ್ಷ ಆಗಿರ್ಬೋದು. ಹೀಗೆ ಯಾವುದೇ ಒಂದು ನಿರ್ದಿಷ್ಟ ಕಾಲಾವಕಾಶಕ್ಕೆ ಸೀಮಿತವಾಗಿರದೆ ಅವು ಉತ್ಪಾದನಾಂಗಗಳನ್ನು ಎಷ್ಟು ಬೇಗನೆ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಉತ್ಪಾದನಾಂಗಗಳನ್ನು ಎಷ್ಟು ಬೇಗನೆ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಈ ಅವಧಿಗಳು. ಉತ್ಪಾದನಾಂಗಗಳು ನೋಡಿದೀವಿ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್.
ಅದರಲ್ಲಿ ಭೂಮಿ, ಶ್ರಮ, ಬಂಡವಾಳ, ಆಮೇಲೆ ಸಂಘಟನೆ. ನಾಲ್ಕು ಉತ್ಪಾದನೆಗಳನ್ನ ನಾವು ನೋಡಿದೀವಿ ಇಲ್ಲಿ. ಸೊ ಈ ನಾಲ್ಕು ಉತ್ಪಾದನಾಂಗಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇರುವಂತಹ ಕಾಲಾವಧಿ. ಸೊ ಆ ಬದಲಾಯಿಸಲಿಕ್ಕೆ ಎಷ್ಟು ಕಾಲಾವಕಾಶ ಬೇಕು ಆ ಆಧಾರದ ಮೇಲೆ ಆ ಉತ್ಪಾದನಾ ಅವಧಿಯನ್ನ ಎರಡು ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ. ಒಂದು ಅಲ್ಪಾವಧಿ ಮತ್ತು ಇನ್ನೊಂದು ದೀರ್ಘಾವಧಿ. ಸೊ ಇಲ್ಲಿ ಅಲ್ಪಾವಧಿ ಅಂತಂದ್ರೆ ಶಾರ್ಟ್ ರನ್. ಅಲ್ಪಾವಧಿ ಅಂತಂದ್ರೆ ಎಲ್ಲಿ ಎಲ್ಲಾ ಉತ್ಪಾದನಾಂಗಗಳನ್ನು ಬದಲಾಯಿಸಲು ಸಾಧ್ಯ ಇಲ್ಲ. ಅಂದ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಈ ಎಲ್ಲಾ ಉತ್ಪಾದನಾಂಗಗಳನ್ನು, ಈ ನಾಲ್ಕು ಉತ್ಪಾದನಾಂಗಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಅವಧಿ ಏನಿದೆ ಅದನ್ನ ನಾವು ಅಲ್ಪಾವಧಿ ಅಂತ ಹೇಳಿ ಕರಿತೀವಿ. ಈ ನಾಲ್ಕು ಉತ್ಪಾದನಾಂಗಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಅವಧಿಯನ್ನ ನಾವು ಅಲ್ಪಾವಧಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಅಲ್ಪಾವಧಿಯಲ್ಲಿ ಸಾಮಾನ್ಯವಾಗಿ ಉತ್ಪಾದನಾಂಗಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಅಂದ್ರೆ ಯಾವ ಉತ್ಪಾದನೆಗಳನ್ನ ನಾವು ಬದಲಾಯಿಸಬಹುದು ಇವುಗಳನ್ನ ಹೊರತುಪಡಿಸಿ ಯಾವ ಉತ್ಪಾದನೆಗಳನ್ನ ಬದಲಾಯಿಸಬಹುದು ನಾವು ಕೌಶಲ್ಯರಹಿತ ಶ್ರಮವನ್ನ ಅಂದ್ರೆ ಯಾರು ಹೆಚ್ಚು ಕೆಲಸದಲ್ಲಿ ನಿಪುಣರಾಗಿಲ್ಲ ಅವರನ್ನ ನಾವೇನ್ ಮಾಡಬಹುದಲ್ಲಿ ಬದಲಾಯಿಸಬಹುದು. ಆಮೇಲೆ ಕಚ್ಚಾ ವಸ್ತುಗಳನ್ನ ಬದಲಾಯಿಸಬಹುದು. ಕಚ್ಚಾ ವಸ್ತುಗಳಂದ್ರೆ ನಾವು ಏನೇನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಈ ಇಂಧನ ಆಗಿರಬಹುದು, ಈ ಕರೆಂಟ್ ಆಗಿರಬಹುದು, ಅಥವಾ ಬೇರೆ ಬೇರೆ ಏನೇನು ವಸ್ತುಗಳನ್ನ ನಾವು ಕಚ್ಚಾ ವಸ್ತುಗಳನ್ನ ಉಪಯೋಗ ಮಾಡ್ತೀವಿ ಅವುಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಸೊ ಆ ಒಂದು ಅವಧಿಗೆ ನಾವು ಕರಿತೀವಿ ಅಲ್ಪಾವಧಿ ಅಂತೇಳಿ ಕರಿತೀವಿ. ಓಕೆ, ಎರಡನೇದು ದೀರ್ಘಾವಧಿ. ಸೊ ದೀರ್ಘಾವಧಿ ಅಂತಂದ್ರೆ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾಯಿಸಲು ಸಾಧ್ಯ ಇರುವಂತಹ ಅವಧಿ. ದೀರ್ಘಾವಧಿ ಅಂದ್ರೆ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾಯಿಸಲು ಸಾಧ್ಯ ಇರುವಂತಹ ಅವಧಿ. ಅಂತಂದ್ರೆ ಭೂಮಿಯನ್ನ ನಾವು ದೀರ್ಘಾವಧಿಯಲ್ಲಿ ಬದಲಾಯಿಸಬಹುದು, ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಕಾರ್ಮಿಕರನ್ನ ಹೆಚ್ಚು ಕಡಿಮೆ ಮಾಡಬಹುದು, ಬಂಡವಾಳವನ್ನು ಹೆಚ್ಚು ಕಡಿಮೆ ಮಾಡಬಹುದು, ಸಂಘಟನೆಯನ್ನು ನಾವು ಬದಲಾಯಿಸಬಹುದು. ಸೊ ಯಾವ ಅವಧಿಯಲ್ಲಿ ಈ ನಾಲ್ಕು ಉತ್ಪಾದನಾಂಗಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅಂತ ಅವಧಿಯನ್ನ ನಾವು ದೀರ್ಘಾವಧಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ನಾವು ಉತ್ಪಾದನೆ ಅಂದ್ರೆ ಏನ್ ನೋಡಿದೀವಿ? ಉತ್ಪಾದನೆ ಅಂತಂದ್ರೆ ಆದಾನಗಳನ್ನು ಉತ್ಪನ್ನಗಳಾಗಿ ಪರಿವರ್ತಿಸುವ ಒಂದು ಪ್ರಕ್ರಿಯೆ, ಅದು ಉತ್ಪಾದನೆ ಅಂತ ಹೇಳಿ ನೋಡಿದೀವಿ. ಆ ಉತ್ಪಾದನೆ ಎದ್ರ ಮೇಲೆ ಅವಲಂಬನೆ ಇದೆ? ಉತ್ಪಾದನಾಂಗಗಳ ಮೇಲೆ ಅವಲಂಬನೆ ಆಗಿದೆ. ಸೊ ಉತ್ಪಾದನಾಂಗಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧ ಅದು ಉತ್ಪಾದನಾ ಬಿಂಬಕ ಅಂತ ಹೇಳಿ ನೋಡಿದ್ವಿ. ಉತ್ಪಾದನಾ ಬಿಂಬಕ ಅದು ಶಾರ್ಟ್ ಸಂಕ್ಷಿಪ್ತವಾಗಿ ಹೇಗೆ ವ್ಯಕ್ತಪಡಿಸಲಾಗ್ತದ, ಅದರಲ್ಲಿ ಯಾವ್ಯಾವ ಅಂಶಗಳು ಒಳಗೊಂಡಿರ್ತಾವ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಆಮೇಲೆ ಈ ಉತ್ಪಾದನೆಗೆ ಸಂಬಂಧಪಟ್ಟಂತ ಅವಧಿಯನ್ನ ಕೂಡ ನಾವಿಲ್ಲಿ ನೋಡಿದ್ವಿ. ಓಕೆ, ಇದರ ಮುಂದಿನ ಭಾಗವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದಗಳು.